ಇದು ಅಲ್ವೇರಾ ಜೆಲ್ಲು ನಮ್ಮನೆಗೆ ಬೆಳೆದಿದ್ದು. ಆಲ್ಮೋಸ್ಟ್ ಅಲ್ವೇರಾ ಜೆಲ್ಲು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದ್ರ ಜೆಲ್ಲನ್ನ ತಗೊಂಡು ನೀರಿನಲ್ಲಿ ಹಾಕಿ ಕುಡಿತಾರೆ. ಆಮೇಲೆ ಇದರಿಂದ ಸ್ಕಿನ್ನು ಕೂಡ ರಬ್ ಮಾಡ್ಕೊತಾರೆ. ಆದರೆ ಕೆಲವೊಬ್ಬರು ಅಲ್ವೇರಾ ಜೆಲ್ ಆಗಲ್ಲ, ಕೆಲವೊಬ್ರು ಸ್ಕಿನ್ಗಳಿಗೆ. ನೋಡಿ ಟ್ರೈ ಮಾಡಿ. ಕೂದಲು ಬೆಳೆಯೋದಕ್ಕೆ ಕೂಡ ಇದನ್ನು ಎಣ್ಣೆಲಿ ಕಾಸಿ ಹಾಕ್ಕೊತಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ದೀಪಿಕಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಅವಲಕ್ಕಿ ಮಾಡೋಣ ಅಂತೇಳಿ ಅವಲಕ್ಕಿನ ತೊಗೊಂಡಿದ್ದೆ. ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ವಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ ಇದು ಉದುರಾಗ್ಬಿಡುತ್ತೆ. ಫಸ್ಟ್ ಅವಲಕ್ಕಿ ಮಾಡೋಕ್ಕಿಂತ ಮುಂಚೆ ಏನೇನು ಸಾಮಾನು ಬೇಕಂದರೆ ಶೇಂಗಾ ಅಥವಾ ಕಡಲೆಬೀಜ, ಸಾಸಿವೆ, ಜೀರಿಗೆ, ಒಂದು ಬಟ್ಟು ತೆಂಗಿನ ತುರಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ. ಇದಿಷ್ಟು ನಮಗೆ ಒಗ್ಗರಣೆಗೆ. ಟೊಮೆಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ನಿಂಬೆಹಣ್ಣಾರ ಹಾಕ್ಕೊಬೋದು, ಅದು ನಿಮಗೆ ಬಿಟ್ಟಿರೋದು. ಒಂದು ಬಾಂಡಿಗೆ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ತಿದೆ. ಕಾದ ತಕ್ಷಣ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಬಿಡೋಣ. ಹಾಗೆ ಅದ್ರ ಜೊತೆಯಲ್ಲಿ ಶೇಂಗಾ ಕೂಡ ಹಾಕ್ಕೊಂಬಿಡೋಣ. ಸ್ವಲ್ಪ ಶೇಂಗಾ ಫ್ರೈ ಆಗಲಿ. ನೆಕ್ಸ್ಟು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡು ನಂತರ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಚೆನ್ನಾಗಿ ಫ್ರೈ ಆದಾಗಲೇ ಅಲ್ವಾ ಅದು ಟೇಸ್ಟ್ ಬರೋದು ಅವಲಕ್ಕಿದು. ಅವಲಕ್ಕಿ ಅಂದರೆ ಎಲ್ಲರೂ ಇಷ್ಟಪಡಲ್ಲ. ನಾನು ಕೂಡ ಮೊದಲು ಇಷ್ಟಪಡ್ತಿರ್ಲಿಲ್ಲ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಫ್ರೈ ಆಗಲಿ ಅಂತೇಳಿ. ಇವಾಗ ಈ ಥರ ಮಾಡೋದ್ರಿಂದ ಸ್ವಲ್ಪ ತಿಂತೀನಿ ಇಷ್ಟಪಟ್ಟು ಅವಲಕ್ಕಿಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಅವಲಕ್ಕಿನ ತಿನ್ನಿ. ಹಾಗೆ ಟೊಮೆಟೊನ ಕೂಡ ಹಾಕ್ಕೊಂಡಿದ್ವಿ. ಈರುಳ್ಳಿ ಫ್ರೈ ಆಗಿದೆ ಚೆನ್ನಾಗಿ. ಹಾಗಾಗಿ ಈಗ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಹುರಿಬೇಕು ಟೊಮೆಟೊನ. ಅವಲಕ್ಕಿ ಪ್ರೋಟೀನ್ ಫುಡ್ಡು. ಅದನ್ನು ವಾರದಲ್ಲಿ 2 ಸಲನಾರು ತೊಗೊಳ್ಳಿ. ಇಂಟೇಕ್ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಟೊಮೆಟೊ. ಈಗ ಅರಿಶಿಣವನ್ನು ಹಾಕೋಣ. ಒಂದು ಅರ್ಧ ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಮ್ಮ ಒಗ್ಗರಣೆ ಆಲ್ರೆಡಿ ಆಗ್ತಾ ಬರ್ತಿದೆ. ಒಗ್ಗರಣೆ ಚೆನ್ನಾಗಿ ಆಗಿಬಿಟ್ರೆ ಅವಲಕ್ಕಿ ಟೇಸ್ಟಾಗಿರುತ್ತೆ. ನಾವು ಮೊದಲೇ ಅವಲಕ್ಕಿ ಯಾಕೆ ತೊಳೆದಿಟ್ಕೊಂಡಿದ್ದೀವಿ ಅಂದರೆ ಉದುರಾಗಿ ಬರಲಿ ಅಂತೇಳಿ ಅಷ್ಟೇ. ಸ್ವಲ್ಪ ಇಲ್ಲಾಂದರೆ ಎರಡು ಸಲ ನೀರಾಕಿ ತೊಳೆದ್ರೆ ಅವಲಕ್ಕಿ ಮೆತ್ತಗಾಗುತ್ತೆ. ಅದು ಹಿರಿಯರಿಗೆಲ್ಲ ತಿನ್ನೋಕ್ಕೆ ಅದು ಚೆನ್ನಾಗಿರುತ್ತೆ. ಈಗ ಹುಡುಗರಿಗೆಲ್ಲ ಅಂದರೆ ಒಂದು ಸಲ ವಾಶ್ ಮಾಡಿದ್ರೆ ಸಾಕು. ನೋಡಿ ಈಗ ಅವಲಕ್ಕಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೊಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, ಅಂದರೆ ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಲಾಸ್ಟಿಗೆ ನಮ್ಮ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷಿಗೆ ಹಾಕ್ಕೊಂಬಿಟ್ರೆ ನಮ್ಮದು ಅವಲಕ್ಕಿ ತಿನ್ನೋದಕ್ಕೆ ರೆಡಿಯಾಗಿದೆ ಬೆಳಗಿನ ತಿಂಡಿಗೆ. ಇದನ್ನ ಜೊತೆಗೆ ಕಾಯಿ ತುರಿನ ಹಾಕ್ಕೊಂಡು ತಿನ್ನಿ, ತುಂಬ ರುಚಿಯಾಗಿರುತ್ತೆ. ಕಾಯಿ ತುರಿ ಜೊತೆಯಲ್ಲಿ ಬೇಕಾದ್ರೆ ನೀವು ಮಿಕ್ಸರ್ ಕೂಡ ಖಾರ ಕೂಡ ಹಾಕ್ಕೊಂಡು ತಿನ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಇದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಒಂದು 3 ನಿಮಿಷದಲ್ಲಿ ಆಗುವಂಥ ರೆಸಿಪಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರೆಸಿಪಿನ ಮಾಡ್ಕೊಂಡು ಟೇಸ್ಟ್ ಮಾಡಿ.